ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮತ್ತಾಯನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 26, 26ನೇ ಅಧ್ಯಾಯ. 26ನೇ ಅಧ್ಯಾಯ ಕೂಡ ಎರಡು ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳಲಿದ್ದೇವೆ. ಮೊದಲನೇದಾಗಿ ಮತ್ತಾಯ 26, 1-35 ವಚನಗಳು, ಮತ್ತು ಎರಡನೇ ಭಾಗ 36ನೇ ವಚನದಿಂದ ಕಡೆಯವರೆಗೆ ಇರುವಂಥ ವಾಕ್ಯ ಭಾಗ 75ನೇ ವಚನದವರೆಗೆ ಇರುವಂಥದ್ದು. ಸರಿ, ಹಾಗಾದರೆ ಮೊದಲನೇ ಭಾಗ ಮತ್ತಾಯ 26, 1-35 ಏನಿದೆ ಅಂತ ಹೇಳ್ಬಿಟ್ಟು ನೋಡುವಾಗ 22 ಪಸ್ಕ ಅನುಭವಗಳು ಇವೆ. 22 ಪಾಸ್ ಓವರ್ ಎಕ್ಸ್ಪೀರಿಯನ್ಸಸ್, ಪಸ್ಕದ ಅನುಭವಗಳು. ಪಸ್ಕದ ಅನುಭವ ಅಂದರೆ ಏನು ಎಂಬುದಾಗಿ ನೋಡ್ಕೊಳ್ಳೋದು ಮುಂಚಿತವಾಗಿ ಆ ಪದ ಪಸ್ಕ, ಪಸಹ, ಪಸಹ ಅನ್ನುವಂಥ ಪದ, ಪಸಾಕ್ ಅನ್ನುವಂಥ ಹಿನ್ನೆಲೆ. ಪಸಾಕ್ ಅಂತ ಹೇಳಿದ್ರೆ ದಾಟೋದು, ಜಿಗಿಯೋದು, ರಿಯಾಯಿತಿ ಅಥವಾ ವಿನಾಯಿತಿ ಪಡ್ಕೊಳ್ಳೋದು ಅಥವಾ ಮುಕ್ತರಾಗುವುದು. ಪಸ್ಕ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಡ್ಯಾನ್ಸ್, ಕುಣಿಯೋದು, ಜಿಗಿಯೋದು, ದಾಟೋದು. ಪಾಸ್ ಓವರ್ ಆದ ಕಾರಣ ಪಸ್ಕ ದಾಟೋದು ಅಂತ ಅರ್ಥ. ಹಾಗಾದರೆ 22 ಪಸ್ಕ ಅನುಭವಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 22 ಪಾಸ್ ಓವರ್ ಎಕ್ಸ್ಪೀರಿಯನ್ಸಸ್, ಒಂದರ ನಂತರ ಒಂದು ಇವುಗಳನ್ನು ನಾವು ನೋಡಿಕೊಳ್ಳುವಾಗ ಗ್ರಂಥಕರ್ತರು ಪ್ರಿಯ ಪವಿತ್ರಾತ್ಮನು ನನಗೂ ನಮಗೂ ಸಹಾಯ ಮಾಡಲಿ. ಮೊದಲನೇದಾಗಿ ಮೊದಲನೇ ವಚನ ಮತ್ತಾಯನು ಬರೆದ ಸುವಾರ್ತೆ 26, 1. ಅದರಲ್ಲಿ 2 ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಇರುವುದೆಂದು ನೀವು ಬಲ್ಲಿರಿ. ಪಸ್ಕ ಹಬ್ಬ, ಪಾಸ್ ಓವರ್ ಎಕ್ಸ್ಪೀರಿಯನ್ಸ್. 22 ಪಾಸ್ ಓವರ್ ಪಸ್ಕದ ಅನುಭವಗಳು ಅಂತ ನಾವು ನೋಡಿದ್ವಲ್ಲ. ಅದರಲ್ಲಿ ಮೊದಲನೇ ಅನುಭವ ಏನಂದರೆ ಪಾಸ್ ಓವರ್ ಈಸ್ ಅ ಫೆಸ್ಟಿವಲ್. ಪಸ್ಕ ಒಂದು ಹಬ್ಬವಾಗಿರ್ತದೆ. ಆದ ಕಾರಣ ಪಸ್ಕದ ಅನುಭವಗಳು ಎಲ್ಲ ಭಾಳ ನಿರುತ್ಸಾಹವಾಗಿ, ಬೋರಿಂಗ್ ಆಗಿ ಇರ್ತದೆ ಅಂತ ನಾವು ಅಂದ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಇಟ್ಸ್ ಅ ಟೈಮ್ ಆಫ್, ಇಟ್ಸ್ ಅ ಫೆಸ್ಟಿವಲ್, ಹಬ್ಬ ಅದು. ಅದನ್ನೇ ನಾವು 26ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ ಮತ್ತು 2ನೇ ವಚನದಲ್ಲಿ ನೋಡಿಕೊಳ್ಬೋದು. ಮೂರನೇದಾಗಿ ಆ 2ನೇ ವಚನದ 2ನೇ ಭಾಗ, ಆಗ ಮನುಷ್ಯಪುತ್ರನನ್ನು ಶಿಲುಬೆಗೆ ಹಾಕಲು ಹಿಡಿದುಕೊಡುವರು. ಶಿಲುಬೆ ಪಸ್ಕದ 2ನೇ ಅನುಭವ ಶಿಲುಬೆ. ಮೊದಲನೇ ಅನುಭವ ಹಬ್ಬ, ಪಸ್ಕವು ಒಂದು ಹಬ್ಬ. 2ನೇದು ಪಸ್ಕವು ಶಿಲುಬೆ. ಆದ ಕಾರಣ ನಾವು ಶಿಲುಬೆಯನ್ನು ಬಿಟ್ಬಿಡಬಾರ್ದು, ಹಗುರವಾಗಿ ತಿಳ್ಕೊಬಾರ್ದು, ಅದು ಬೇಡವಾದದ್ದು ಅಂದ್ಕೋಬಾರ್ದು, ಹೀನೈಸಬಾರ್ದು. ಮೂರನೇದಾಗಿ ಯೇಸು ಸ್ವಾಮಿ ಬೇಥಾನ್ಯದಲ್ಲಿ ಇದ್ದಂಥ ಒಬ್ಬ ಕುಷ್ಠರೋಗಿಯ ಮನೆಗೆ ಹೋಗಿರುವಾಗ ಯೇಸು ಸ್ವಾಮಿ ಪ್ಲಸ್ ಕುಷ್ಠರೋಗಿಯಾದ ಸೀಮೋನ ಇಬ್ಬರಾದರು, ಪ್ಲಸ್ 12 ಜನ ಶಿಷ್ಯರು, ಸುಮಾರು 14 ಜನರು ಇಲ್ಲಿ ಇದ್ದಾರೆ. ಮುಂದೆ ಏನಾಗ್ತದೆ ನೋಡೋಣ ಬನ್ನಿರಿ. ಯೇಸು ಬೇಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನ ಮನೆಯಲ್ಲಿ ಇದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳಂಥ ಸುಗಂಧ ತೈಲದ ಭರಣಿಯೊಂದಿಗೆ
ಯೇಸುವಿನ ಬಳಿಗೆ ಬಂದು ಅದನ್ನು ಯೇಸು ಸ್ವಾಮಿಯ ತಲೆ ಮೇಲೆ ಸುರಿದಳು. ವಾವ್! ಈಗ ಗೆಸ್ಟ್ ಆಗಿ ಒಬ್ಬ ಮುಖ್ಯ ಅತಿಥಿ ಇನ್ನೊಂದು ದೊಡ್ಡ ವ್ಯಕ್ತಿಯ ಮನೆಗೆ ಹೋಗಿದ್ದಾರೆ. ಹೋಗಿದ್ದ ಸಂದರ್ಭದಲ್ಲಿ ಹೇಳದೆ ಕೇಳದೆ ಒಬ್ಬ ಮಹಿಳೆ, ಅದು ಮಹಿಳೆ ಬಂದುಬಿಟ್ಟು ನಮ್ಮ ಮನೆಗೆ ಗೆಸ್ಟಾಗಿ ಬಂದಂಥವ್ರ ತಲೆ ಮೇಲೆ ಆ ಸುಗಂಧ ತೈಲ ಅದನ್ನು ಸುರಿಯೋದು ಹೇಗಿರ್ಬೋದು? ಹಾಗಾದರೆ ಪಸ್ಕದ ಅನುಭವ ಇಟ್ಸ್ ಆನ್ ಅನಾಯಿಂಟಿಂಗ್ ಎಕ್ಸ್ಪೀರಿಯನ್ಸ್. ಪಸ್ಕದ ಅನುಭವ ಅಭಿಷೇಕದ ಅನುಭವ. 22 ಅನುಭವಗಳಿದೆ, ಅದರಲ್ಲಿ 3ನೇದು ಆಯಿತು. ಯೇಸು ಈ ರೀತಿಯಾಗಿ ಆಕೆ ಮಾಡಿದ್ದನ್ನು ಶಿಷ್ಯರು ನೋಡಿ ಕೋಪಗೊಂಡರು. ಯಾಕೆ ವ್ಯರ್ಥ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಅದು ಗೊತ್ತಿತ್ತು. ಆದ ಕಾರಣ ಯೇಸು ಸ್ವಾಮಿಗೆ ಅವರಿಗೆ ಹೇಳುವಂಥ ಮಾತು, ಯಾಕೆ ಈ ಸ್ತ್ರೀಗೆ ತೊಂದರೆ ಪಡಿಸ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಇದು ಪಸ್ಕದ 4ನೇ ಅನುಭವ. ಒಳ್ಳೆಯ ಕಾರ್ಯ, ಗುಡ್ ವರ್ಕ್. 12ನೇ ವಚನ ಆಶ್ಚರ್ಯ, ನನ್ನ ಶವ ಸಂಸ್ಕಾರಕ್ಕೆ ಸಿದ್ಧ ಮಾಡಿದ್ದಾಳೆ. ಇಟ್ಸ್ ಅ ಫ್ಯೂನರಲ್, ಪ್ರಿಪರೇಷನ್ ಫಾರ್ ಫ್ಯೂನರಲ್. ಹಾಗಾದರೆ ಪಸ್ಕದ ಅನುಭವ ನಾವು ಶವ ಸಂಸ್ಕಾರದ ಒಂದು ಅನುಭವವನ್ನು ಹೊಂದುವಂಥದ್ದು. ಇದು ಯೇಸು ಸ್ವಾಮಿಗೆ ಆಯಿತು. ಇದು ಆತನನ್ನೇ ಫೋಕಸ್ ಮಾಡೋಣ. ಪಸ್ಕದ ಅನುಭವ ಯೇಸು ಸ್ವಾಮಿಗೆ ಈ ಒಂದು ಶವ ಸಂಸ್ಕಾರದ ಸಿದ್ಧತೆಯನ್ನು ಹೊಂದಿದಂಥ ಒಂದು ಅನುಭವ ಆಗಿತ್ತು. ಆವಾಗ ಯೇಸು ಸ್ವಾಮಿ, ನಾನು ನಿಮಗೆ ಹೇಳುತ್ತೇನೆ, ಲೋಕದಾದ್ಯಂತ ಎಲ್ಲೆಲ್ಲಿ ಸುವಾರ್ತೆಯು ಸಾರಲಾಗುವುದು ಅಲ್ಲೆಲ್ಲ ಈ ಸ್ತ್ರೀಯು ಮಾಡಿದ್ದನ್ನು ಸಹ ಈಕೆಯ ಜ್ಞಾಪಕಾರ್ಥವಾಗಿ ಹೇಳಲಾಗುವುದು. ಸುವಾರ್ತೆ ಅಂದರೆ ಯೇಸು ಸ್ವಾಮಿನ ಅಷ್ಟೇ ನಾವು ಜ್ಞಾಪಕ ಮಾಡ್ಕೋಬೇಕು, ನೆನಪು ಮಾಡ್ಕೋಬೇಕಂತ. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು ಈ ಸ್ತ್ರೀಯನ್ನು ಕೂಡ, ಆಕೆ ಹೆಸರು ಕೂಡ ನಮಗೆ ಸರಿಯಾಗಿ ಗೊತ್ತಿಲ್ಲ ಈ ವಾಕ್ಯ ಭಾಗದಲ್ಲಿ. ಆಕೆ ಮಹಾಕಾರ್ಯ ಏನು ಮಾಡಲಿಲ್ಲ, ಆದರೂ ಕೂಡ ಯೇಸು ಸ್ವಾಮಿಯನ್ನು ಬಹಳವಾಗಿ ಪ್ರೀತಿ ಮಾಡಿ ತನಗಿದ್ದದೆಲ್ಲವನ್ನು, ಬಹುಶಃ ಭಾಳ ಬೆಲೆಯುಳ್ಳಂಥ ಆ ಒಂದು ತೈಲವನ್ನು ಜ್ಞಾಪಕಾರ್ಥವಾಗಿ ನೀಡ್ತಾನೆ. ಅಂದ ಹಾಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಪಸ್ಕದ 22 ಅನುಭವಗಳನ್ನು ನೋಡ್ಕೊಳ್ತಾ ಇದ್ವಿ. ಅದರಲ್ಲಿ 5 ಆಯಿತು, ಇನ್ನೂ ಇದ್ದಾವೆ. ಬೇಗ ಹೋಗಬೇಕಾಗ್ತದೆ, ನಾವು ಸಾಗಬೇಕಾಗ್ತದೆ. ಶಿ ವಾಸ್ ಆನರ್ಡ್, ಗೌರವವನ್ನು ಹೊಂದಿದ್ದಳು, ಜ್ಞಾಪಕಾರ್ಥ ಅಂತ ಹೇಳಿದ್ರು. 7ನೇದಾಗಿ 15ನೇ ವಚನದಲ್ಲಿ 12 ಮಂದಿಯಲ್ಲಿ ಒಬ್ಬನಾದಂಥ ಯೂದ, ಅವನೇನು ಮಾಡ್ತಾನೆ, ಮುಖ್ಯ ಯಾಜಕರ ಬಳಿಗೆ ಹೋಗಿಬಿಟ್ಟು, ನಾನು ಯೇಸು ಸ್ವಾಮಿನ ಹಿಡ್ಕೊಡ್ತೇನೆ, ನನಗೇನು ಕೊಡ್ತೀರಿ ಎಂಬುದಾಗಿ ಕೇಳ್ತಾನೆ. ಆಗ ಅವರು ಅವನಿಗೆ 30 ಬೆಳ್ಳಿಯ ನಾಣ್ಯಗಳು ಅಂತ ಹೇಳ್ತಾರೆ, ಒಪ್ಪಂದ ಮಾಡ್ಕೊಳ್ತಾರೆ. ಆದ್ದರಿಂದ ನಾವು ಕಲಿಯುವಂಥ ಪಸ್ಕ ಹಬ್ಬದ 7ನೇ ಒಂದು ಅನುಭವ ಏನಂದರೆ ಪ್ರವಾದನೆಯ ಅನುಭವ. ಪಸ್ಕ ಹಬ್ಬದ ಅನುಭವ ಪ್ರವಾದನೆಯ ಅನುಭವ. ಆನಂತರ ಯೇಸು ಸ್ವಾಮಿ ಶಿಷ್ಯರ ಜೊತೆಯಲ್ಲಿ ಕೂತ್ಕೊಂಡು ಈಗ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡಲಿಕ್ಕೆ ಎಲ್ಲವನ್ನು ಸಿದ್ಧ ಮಾಡ್ತಾ ಇರುವಂಥ ವೇಳೆಯಲ್ಲಿ ಒಂದು ಮಾತು ಯೇಸು ಸ್ವಾಮಿ ಹೇಳ್ತೀನಿ, ನನ್ನ ಸಮಯವು ಸಮೀಪವಾಗಿದೆ, ನನ್ನ ಶಿಷ್ಯರ ಜೊತೆಗೆ ನಿನ್ನ ಮನೆಯಲ್ಲಿ ಪಸ್ಕವನ್ನು ಆಚರಿಸುತ್ತೇನೆ ಎಂದು ಬೋಧಕನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಒಂಥರ ಹೇಳಿ ಕಳಿಸಿದ ಹಾಗೇ ಆ ವ್ಯಕ್ತಿ ಒಪ್ಪಿಕೊಳ್ತಾನೆ. ಆದರೆ ಇಲ್ಲಿ 18ನೇ ವಚನದಲ್ಲಿ ಆಚರಿಸುತ್ತೇನೆ, ಇಟ್ಸ್ ಎ ಸೆಲೆಬ್ರೇಷನ್. ಪಸ್ಕವು ಒಂದು ಹಬ್ಬ ಅಂತ ನಾವು ನೋಡಿದ್ವಿ 26:1. ಈಗ ಪಸ್ಕವು 18ನೇ ವಚನ ಆಚರಿಸುವಂಥದ್ದು. ವಿ ನೀಡ್ ಟು ಸೆಲೆಬ್ರೇಟ್.
ಆನಂತರ ಪಸ್ಕದ ಬಗ್ಗೆ ಮತ್ತೊಂದು ಸತ್ಯಾಂಶ, ಇದು ಸ್ವಲ್ಪ ಸ್ಯಾಡ್, ಇದು ವಿಷಾದಕರವಾದದ್ದು. 21ನೇ ವಚನದಲ್ಲಿ, ನಿಮ್ಮಲ್ಲಿ ಒಬ್ಬನು ನನಗೆ ದ್ರೋಹ ಬಗೆಯುವ. ದ್ರೋಹ, ಪಸ್ಕದಲ್ಲಿ ದ್ರೋಹ ಕೂಡ ಒಳಪಟ್ಟಿದೆ ನೋಡ್ರಿ, ಅಥವಾ ಕನೆಕ್ಟ್ ಆಗಿದೆ, ಸಂಬಂಧಪಟ್ಟಿದೆ. ಆ ರೀತಿಯಾಗಿ ಹೇಳಿದ ತಕ್ಷಣ ಕರ್ತನೇ ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರು ಯೇಸುವನ್ನು ಕೇಳಿಸ್ತಾ ಇದ್ರು. 1, 2, 3, 4, 5, 6, 7, 8, 9, 10, 11 ಜನ ಶಿಷ್ಯರು ಏನು ಮಾಡ್ತಾರೆ? ಅವ್ರು ಕೇಳ್ತಾ ಇದ್ದಾರೆ, ಏನು ಮಾಡಬೇಕು? ಮನುಷ್ಯ ಪ್ರತಿಯೊಬ್ಬರು ನಾನಾ ಎಂಬುದಾಗಿ ಸೆಲ್ಫ್ ಎಕ್ಸಾಮಿನೇಷನ್. ಪಸ್ಕ ಹಬ್ಬದಲ್ಲಿ ಅಥವಾ ಪಸ್ಕದಲ್ಲಿ ಸ್ವಪರೀಕ್ಷೆಗೆ ಸ್ಥಳಾವಕಾಶವಿದೆ. 26ನೇ ವಚನ, ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ. ಪಸ್ಕದಲ್ಲಿ ಆಶೀರ್ವಾದ ಒಳಪಟ್ಟಿರ್ತದೆ. ದೇರ್ ಈಸ್ ಎ ಬ್ಲೆಸ್ಸಿಂಗ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ಇನ್ವಾಲ್ವಿಂಗ್. ಹೌದು, ಆಶೀರ್ವಾದ ಎಂಬುದಾಗಿ ನೋಡುವಾಗ ಪಸ್ಕದಲ್ಲಿ ಆಶೀರ್ವಾದ ಇದೆ. ವೆನ್ ವಿ ಇನ್ವಾಲ್ವ್ Passover, there is a blessing that we involve. ಆಮೇಲೆ 26ನೇ ವಚನದ 2ನೇ ಭಾಗದಲ್ಲಿ ಆಶೀರ್ವದಿಸಿ ಮುರಿದು ಪಸ್ಕದಲ್ಲಿ, ಪಸ್ಕ ಅನುಭವಗಳು ಅಂತ ನೋಡ್ತಾ ಇದ್ದೀವಿ ನಾವು. 22 ಪಾಸ್ ಓವರ್ ಎಕ್ಸ್ಪೀರಿಯನ್ಸ್, ಪಸ್ಕದ 22 ಅನುಭವಗಳಲ್ಲಿ ಒಂದು ಏನಂತ ಹೇಳಿದರೆ ಮುರಿಯಲ್ಪಡುವಿಕೆ, ಬ್ರೋಕನ್ನೆಸ್. ಮತ್ತು ಶಿಷ್ಯರಿಗೆ ಕೊಟ್ಟು ತೆಗೆದುಕೊಳ್ಳ್ರಿ. ಟೇಕ್. ಪಸ್ಕದ ಅನುಭವದಲ್ಲಿ ಕೊಡುವಂಥದ್ದು ಒಳಪಟ್ಟಿರ್ತದೆ. ಮತ್ತು 27ನೇ ವಚನ, ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅಂತ ಹೇಳುವಾಗ, ಹೌದು, ದೇವರಿಗೆ ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಅಂತ ಹೇಳ್ಬಿಟ್ಟು. ಹಾಗಾದರೆ ಪಸ್ಕದ ಅನುಭವಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಒಳಪಟ್ಟಿರುತ್ತೆ. ಆಮೇಲೆ ಇದು ಭಾಳ ಸಿಂಪಲ್ ಆಗಿರುವಂಥದ್ದು ನೋಡ್ರಿ, ನೀವೆಲ್ಲರೂ ಇದರಲ್ಲಿ ಕುಡಿಯಿರಿ. ಆ ದ್ರಾಕ್ಷರಸವನ್ನು ಕುಡಿಯುವಂಥದ್ದು ಪಸ್ಕದ ಅನುಭವಗಳಲ್ಲಿ ಒಂದಾಗಿರ್ತದೆ. 28ನೇ ವಚನ ಮತ್ತಾಯನ ಬರೆದ ಸುವಾರ್ತೆ ಮತ್ತು 26ನೇ ವಚನ, 26ನೇ ಅಧ್ಯಾಯ ಮತ್ತಾಯ 26 ಮತ್ತು 27ನೇ ವಚನದಲ್ಲಿ ಕುಡಿಯಿರಿ, ಡ್ರಿಂಕ್, ಭಾಗವಹಿಸೋದು. ಅದಾದಮೇಲೆ 28 ಭಾಳ ಚೆನ್ನಾಗಿದೆ, ನನಗೆ ಭಾಳ ಖುಷಿಯಾದಂಥ ಒಂದು ಸಂಗತಿ. ಇದು ಬಹುಜನರ, ಈ ಪಸ್ಕ ಬಹುಜನರ ಪಾಪಗಳ ಪರಿಹಾರಕ್ಕೋಸ್ಕರ, ಬಹುಜನರ ಪಾಪಗಳ ಪರಿಹಾರ. ಪಸ್ಕದ ಅನುಭವಗಳಲ್ಲಿ ಕ್ಷಮಾಪಣೆ ಕೂಡ ಒಳಪಟ್ಟರು. ಅದೇ ಮತ್ತ 26, 28ನೇ ವಚನದಲ್ಲಿ ಹೊಸ ಒಡಂಬಡಿಕೆ. ಪಸ್ಕವು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟಿದೆ. ನ್ಯೂ ಕವನೆಂಟ್ ಇಸ್ ಕನೆಕ್ಟೆಡ್ ಟು ಪಾಸ್ ಓವರ್. ಆನಂತರ 29ನೇ ವಚನಕ್ಕೆ ಹೋಗುವ ಮುಂಚೆ ಹೊಸ ಒಡಂಬಡಿಕೆಯ ನನ್ನ ರಕ್ತ. ವಾವ್, ನನ್ನ ರಕ್ತ. ಹಾಗಾದರೆ ಪಸ್ಕದ ಅನುಭವ ಕ್ರಿಸ್ತನ ರಕ್ತದೊಂದಿಗೆ ಸಂಬಂಧಪಟ್ಟಿದೆ. ಯಾವ ರೀತಿ, ಹೇಗೆ ನನಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗಿ ಕ್ರಿಸ್ತನ ರಕ್ತಕ್ಕೆ
ಕ್ರಿಸ್ತನ ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟಂಥದ್ದು ಈ ಒಂದು ಪಸ್ಕಾ ಅನುಭವ, ಪಾಸ್ಓವರ್ ಎಕ್ಸ್ಪೀರಿಯನ್ಸ್. ನಾನು ನಿಮಗೆ ಹೇಳುವುದೇನೆಂದರೆ, ಇಂದಿನಿಂದ ನನ್ನ ತಂದೆ ರಾಜ್ಯದಲ್ಲಿ ನಿಮ್ಮೊಂದಿಗೆ ಹೊಸದಾಗಿ ಕುಡಿಯುವ ಆ ದಿನದವರೆಗೆ ನಾನು ಈ ದ್ರಾಕ್ಷಿ ರಸವನ್ನು ಕುಡಿಯುವುದೇ, ಆ ದಿನ ಬರೋ ತನಕ ಇಂದಿನಿಂದ ನಾನು ಕುಡಿಯೋದಿಲ್ಲ ಅಂತ. ಅದೇನು ತೋರಿಸ್ತದೆ? ಡಿಸಿಪ್ಲಿನ್. ದೇರ್ ಈಸ್ ಎ ಡಿಸಿಪ್ಲಿನ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ಪಾಸ್ಓವರ್, ಕಮಿಟ್ಮೆಂಟ್, ಸಮರ್ಪಣೆ, ಫಾಲೋ, ಅದನ್ನು ಮುಂದಕ್ಕೆ ಸಾಗಿಸುವಂಥದ್ದು. 30ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 30ನೇ ವಚನ. ತರುವಾಯ ಅವರು ಕೀರ್ತನೆ ಹಾಡಿ. ಪಾಸ್ಓವರ್ ಎಕ್ಸ್ಪೀರಿಯನ್ಸ್ ಇನ್ವಾಲ್ವ್ಸ್ ಸಿಂಗಿಂಗ್ ಹಿಮ್ಸ್. ಹಾಡುವಂಥ, ಕೀರ್ತನೆ ಹಾಡುವಂಥದ್ದು ಒಳಪಟ್ಟಿದೆ ಈ ಪಸ್ಕಾ ಅನುಭವಗಳಲ್ಲಿ. ಮುಂದೆ ನಾವು ನೋಡೋದಾದರೆ ಯೇಸು ಸ್ವಾಮಿ ಮಾತಾಡ್ತಾರೆ, ನೀವೆಲ್ಲರೂ ಈ ರಾತ್ರಿ ನನ್ನನ್ನು ಬಿಟ್ಟು ಓಡಿ ಹೋಗ್ತೀರಿ. ಯಾಕೆ ಓಡಿ ಹೋಗ್ತಾರೆ ಅನ್ನೋದಕ್ಕೆ ಒಂದು ಕಾರಣ ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಅದು ಭಾಳ ಚೆನ್ನಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 31ನೇ ವಚನ, ವರ್ಸ್ 31. ಏಕೆಂದರೆ ನಾನು ಕುರುಬನನ್ನು ಹೊಡೆಯುವೆನು, ಲೀಡರ್ಗೆ ಏಟು, ಮಂದೆಯ ಕುರಿಗಳು ಚೆದರಿ ಹೋಗುವಂಥದ್ದು. ಹಾಗಾದರೆ ಇದೇನು ತೋರಿಸ್ತದೆ ಅಂತ ಹೇಳಿದ್ರೆ, ಸ್ಕ್ರಿಪ್ಚರ್, ವಾಕ್ಯ ಇದೆ. ಯಾಕಂದರೆ ಇದು ಜಕರಿಯನ ಗ್ರಂಥ 13ನೇ ಅಧ್ಯಾಯ 7ನೇ ವಚನದಲ್ಲಿದೆ. ಜಕರಿಯ ಅಂದರೆ ಅದರ ಅರ್ಥ ಅಂದ ಹಾಗೆ ಜೆಹೋವ ರಿಮೆಂಬರ್ಸ್, ಯೆಹೋವನನ್ನು ನೆನಪು ಮಾಡಿಕೊಂಡಿದ್ದಾನೆ. ಹಾಗಾದರೆ ಪಸ್ಕಾ ಅನುಭವಗಳಲ್ಲಿ ಉತ್ತೇಜನಕರವಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಇವೆಲ್ಲ ದಾಖಲಿಸಲಾಗಿದೆ. ಸರಿ, ಆ ರೀತಿಯಾಗಿ ಮಾತಾಡುವಾಗ ಪೇತ್ರ ನಮಗೆ ಗೊತ್ತಿದ್ದಂಗೆ ಅವನು ಭಾಳ ಕಾನ್ಫಿಡೆಂಟಾಗಿ ಹೇಳ್ತಾನೆ, ಇಲ್ಲ ಎಲ್ಲರೂ ಅಲ್ಲಗಳಿಬೋದು, ನಾನು ಅಲ್ಲಗಳೆಯೋದಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಯೇಸು ಸ್ವಾಮಿ ಹೇಳಬೇಕಾಗ್ತದೆ, ಹೌದು ನೀನು 3 ಸಾರಿ ನನ್ನ ಅಲ್ಲಗಳೀತಿ ಅಂತ ಹೇಳ್ಬಿಟ್ಟು. ಸರಿ, ಹಾಗಾದರೆ ಪಸ್ಕಾ ಅನುಭವಗಳು ಎಂಬ ಶಿರೋನಾಮದಲ್ಲಿ ಪ್ರಿಯರೇ ನಾವು ನೋಡಿಕೊಳ್ತಾ ಇದ್ದೇವೆ ಕೆಲವು ವಚನಗಳನ್ನು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ ಮತ್ತು 1ರಿಂದ 35 ವಚನಗಳಲ್ಲಿ ಪಸ್ಕದ ಅನುಭವಗಳು, 22 ಅನುಭವಗಳನ್ನು ನೋಡ್ತಿದ್ದೇವೆ. ಪಸ್ಕದ ಈ 22 ಅನುಭವಗಳನ್ನು ದೇವರು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.